ದೋಸೆ ತಿಂದ್ವಿ, ಕಾಫಿ ಕುಡಿದ್ವಿ. ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ತುಂಬ ರಶ್ಶು. ಇಲ್ಲೇ ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಹತ್ರ ಸ್ಟಾಪ್ ಕೊಟ್ಟಿದ್ರು ಬಸ್ ಅವರು. ಸೊ ಅಲ್ಲೇ ಇದ್ದೀವಿ ಈಗ. ಬಸ್ ಇವತ್ತು ಅರ್ಧ ಗಂಟೆ ಡಿಲೇ ಆಗಿದೆ, ಅದಕ್ಕೆ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಇನ್ನೇನಿದ್ರು ಬಸ್ಸಲ್ಲಿ ಅದು ಕುತ್ಕೊಳ್ಳೋದು, ಇಯರ್ಫೋನ್ಸ್ ಹಾಕೋದು. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ಬಸ್ಸೇ ಬರ್ತಾ ಇಲ್ಲ. ನನ್ನ ತಂಗಿ ಕಡ್ಡಿ ಚುಚ್ಕೊಂಡು ರೌಡಿ ಥರ ನಿಂತವಳೆ ನೋಡಿ. ರೌಡಿಯೇ ಸೇಮ್ ರೌಡಿನೇ. ಕತ್ಲೆ ಅಲ್ವಾ ಬ್ರೈಟ್ನೆಸ್ಗೋಸ್ಕರ. ಸೊ ನಮ್ಮನ್ನು ಬೆಳ್ಳಕ್ಕೆ ಕಾಣಿಸ್ಬೇಕಲ್ಲ, ಶೈನಿ. ನೈಟು ಹೊರಟಿ ನಾವು ಕಣ್ಬಿಡೋಷ್ಟರಲ್ಲಿ ಮಾರ್ನಿಂಗು ನಾವು ಜೋಗ ತಲುಪಿದ್ವಿ. ಜೋಗಕ್ಕೆ ಬಂದಾದಮೇಲೆ ಅಲ್ಲಿ ನಮಗೆ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕೊಟ್ಟರು. ಅದಾದಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿದರು. ಟಿಫನ್ಗೆ ಚಿತ್ರಾನ್ನ, ಬೋಂಡ ಮತ್ತು ಟೀ ಎಲ್ಲ ಪ್ರಿಪೇರ್ ಮಾಡಿದರು. ತಿನ್ಕೊಂಡು ನೋಡಿ ಎಲ್ಲರೂ ನಾಷ್ಟ ಮಾಡ್ತಾಯಿದ್ದಾರೆ ಆಲ್ರೆಡಿ. ನಾಷ್ಟ ಮುಗಿಸ್ಕೊಂಡು ಕಾಫಿ ಕುಡ್ದು ಟೀ ಕುಡ್ದಾಯ್ತಾ? ಸೊ ನಾಷ್ಟ ತಿಂದ್ವಿ, ಬೋಂಡ ತಿಂದ್ವಿ, ಟೀ ಕುಡಿದ್ವಿ. ಈಗ ಬಸ್ಸು ಹತ್ಕೊಂಡು ಅಲ್ಲೇ ನಿಂತ್ಕೊಂಡಿದೆ ಬಸ್ಸು. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನಾಷ್ಟ ತಿನ್ನೋರು ತಿಂತಾ ಇದ್ದಾರೆ. ಇದೆಲ್ಲ ರೂಮ್ಸ್ ಕೊಟ್ಟಿದ್ದು ನಮಗೆ. ನಾವು ಟ್ರಿಪ್ಪಿಗೆ ಬಂದಿರೋದು ಯುವರ್ ವೇ ಕ್ಯಾಂಪಸ್ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ನೋಡಬೇಕು. ಈಗ ಇಲ್ಲಿ ಬಂದು ಈಗ ಜೋಗದಲ್ಲಿ ಇದಾಗಿದ್ದೀವಿ. ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಹೋಗೋಣ. ಈಗ ನಾವು ಹೋಗ್ತಾ ಇದ್ದೀವಿ ಜೋಗಾಗೆ. ಅಲ್ಲಿ ಹೋದ್ಮೇಲೆ ನೋಡೋಣ, ಸಿಗ್ತೀವಿ. ಎಲ್ಲ ಅಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಹತ್ಬೇಕೀಗ. ಇವಳು ಮಾತ್ರ ನುಂಗ್ತೀನಿ ಅಂತ ನುಂಗ್ತಾವಳೆ. ಬಸ್ಸಲ್ಲಿ ನಾವೆಲ್ಲ ಕೂತು ಅದಾದಮೇಲೆ ನಾವು ಜೋಗ್ ಫಾಲ್ಸ್ಗೆ ಹೋಗಿ ತಲುಪಿದ್ವಿ. ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ನಡಿಬೇಕಾಯಿತು. ಇದು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ಪರಿಸರನ ನಾವು ಸಂರಕ್ಷಣೆ ಮಾಡೋದು ನಮ್ಮ ಹೊಣೆ. ಪ್ಲಾಸ್ಟಿಕ್ನ ಎಲ್ಲೆಂದ್ರಲ್ಲಿ ಹಾಕೋದು. ಮತ್ತು ನಾನು ನೋಡ್ದಂಗೆ ಎಲ್ಲ ಕಡೆಯೂ ಪ್ಲಾಸ್ಟಿಕ್ದು ಬಾಟಲ್ಗಳಂತೂ ಹೆವಿ ಇತ್ತು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಮ್ಮ ನೇಚರ್ಗೂ ಒಳ್ಳೆಯದು ಅಂತ. ನನಗಂತೂ ತುಂಬ ಜೋಗ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನಮ್ಮದು ಫಸ್ಟ್ ಪ್ಲೇಸ್ ವಿಸಿಟೇ ಬಂದು ಜೋಗ ಇತ್ತು. ನಾನು ನನ್ನ ತಂಗಿ ಫೋಟೋಸ್ ತೊಗೊಂಡ್ವಿ, ವೀಡಿಯೋ ಮಾಡ್ಕೊಂಡ್ವಿ, ಎಲ್ಲ ಥರದ್ದು ಪಿಕ್ಸ್ ತೊಗೊಂಡ್ವಿ. ಇದು ಬಂದು ನೆಕ್ಸ್ಟ್ ಪ್ಲೇಸು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕರೀತಾರೆ. ಹೊನ್ನಾವರದು. ಇದು ಏನೋ ಹೆಸರಿದೆ, ಒಟ್ಟು ಹ್ಯಾಂಗಿಂಗ್ ಬ್ರಿಡ್ಜು. ಇದು 350 ಮೀಟರ್ಸ್ ಏನೋ ಇದೆಯಂತೆ, ವಾಕಬಲ್ಲು. ತುಂಬ ಒಂಥರ ನಡಿಬೇಕಾದ್ರೆ ತುಂಬ ಒಂಥರ ಭಯ ಅಂತೂ ಆಗುತ್ತೆ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ರೆ ಒಂಥರ ಬ್ರಿಡ್ಜ್ ಶೇಕ್ ಆಗ್ತಾ ಇರುತ್ತೆ. ಭಯನೇ ಆಗ್ತಾಯಿತ್ತು ನನಗೆ. ಒಂಥರ ಭಯದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ತಿರ್ಗಾ ಮತ್ತೆ ಬ್ಯಾಕ್ ವಾಟರಿಗೆ ಬೋಟಿಂಗಿಗೆ ಬಂದ್ವಿ. ಅಲ್ಲಿಂದ ಅಲ್ಲಿಗೆ ಸ್ವಲ್ಪನೇ ದೂರ, ತುಂಬ ಏನು ದೂರ ಇಲ್ಲ, ಸ್ವಲ್ಪನೇ ದೂರ, ಒಂದು 10-15 ಕಿಲೋಮೀಟ್ರ್ ಇರ್ಬೋದೇನೋ. ಬಟ್ ಬೋಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಅದರಲ್ಲಿ ಹತ್ತೀವಿ. ಬೋಟಲ್ಲಿ ಕೂತು ತುಂಬ ದೂರನೇ ವಿಸಿಟ್ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ದೂರಕ್ಕೆ ನಮ್ಮನ್ನೇನು ಅಲ್ಲಿ ಕರ್ಕೊಂಡು ಹೋಗಿಲ್ಲ, ತುಂಬ ದೂರನೇ ಕರ್ಕೊಂಡೋದ್ರು. ಏನಿಲ್ಲ ಅಂದರೂ ನಾವು ಬರೀ ಬೋಟಲ್ಲೇ ಒಂದು 30 ಮಿನಿಟ್ಸು ಮತ್ತು ಇಲ್ಲ 45 ಮಿನಿಟ್ಸ್ ಆದರೂ ನಾವು ಇದ್ವಿ. ಅದಾದಮೇಲೆ ಅವಳು ಎಲ್ಲ ತೊಗೋತಾಯಿದ್ಲು ಪಿಕ್ಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಬೋಟ್ ಮೂವಿಂಗ್ ಆಯಿತು. ಮೂವಿಂಗ್ ಆದಮೇಲಂತೂ ತುಂಬಾ ಅವರು ಕರ್ಕೊಂಡು ಹೋಗ್ತಿದ್ರೆ ನಿಜವಾಗ್ಲೂ ನೀವು ನಂಬ್ತೀರಾ, ನಾವೆಷ್ಟು ಖುಷಿಪಟ್ವಿ ಅಂದರೆ ಸೇಮ್ ಕೇರಳ ನೋಡ್ದಂಗೆ ಆಯ್ತಾಯಿತ್ತು ನಮಗೆ. ಆ ಥರ ಖುಷಿ ಆಗ್ತಾಯಿತ್ತು. ಆ ವೀವಿಂಗ್ ಆಗಿರಲಿ, ಆ ಗಿಡದ ಮಧ್ಯೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಲಿ. ಇವರೆಲ್ಲ ನಮ್ಮ ಜೊತೆ ಟ್ರಿಪ್ಪಲ್ಲಿ ಬಂದವರು.
ತುಂಬ ಒಂಥರ ಕ್ಲೋಸ್ ಆಗಿದ್ದರು, ಚೆನ್ನಾಗಿದ್ದರು. ನಮಗಂತೂ ತುಂಬ ಖುಷಿ ಆಯ್ತಾಯಿತ್ತು ಅವ್ರ ಜೊತೆ ಟೈಮ್ ಕಳೀತಾ ಇದ್ದಿದ್ದು. ಯಾಕಂದರೆ ಫ್ಯಾಮಿಲಿ ಬಿಟ್ಟು ಇದೇ ಫಸ್ಟ್ ಟೈಮು ನಾನು ಅವಳು ಈ ಥರ 3 ಡೇಸ್ವರೆಗೂ ಟ್ರಿಪ್ ಅಂತ ಮಾಡ್ತಾ ಇರೋದು, ಅದು ಬೇರೆ ಇಬ್ಬರೇ. ಬಟ್ ಇವ್ರುಗಳೂ ಅಷ್ಟೇ, ಇವರು ಫ್ಯಾಮಿಲಿ ಜೊತೆ ಏನು ಬಂದಿರಲಿಲ್ಲ, ಅವರೂ ಅವ್ರ ಫ್ರೆಂಡ್ಸ್ಗಳ ಜೊತೆನೇ ಬಂದಿದ್ದಿದ್ದು. ಆಂಟಿ ಬಂದು ತುಂಬ ಬೆಂಗಳೂರಿಂದ ಬಂದಿರೋದು, ಅವರೂ ಕೂಡ ತುಂಬ ಒಂಥರ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಹೋಗ್ತಾಯಿದ್ರೆ ನೋಡಿ, ನಾನು ಆಗಲೇ ಹೇಳ್ದಂಗೆ ನಾನು ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಗಮನಿಸಿದ್ದು ಏನಪ್ಪ ಅಂದರೆ ಪ್ಲಾಸ್ಟಿಕ್ಕು ಬಾಟಲ್ಸ್ಗಳು, ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ನಾನು ನೋಡಿದೆ ಅಂತಂದರೆ ತುಂಬ ನೋಡಿದೆ. ಇದು ಏನಪ್ಪ ಅಂತಂದರೆ ಗಾಡಿ ಮಧ್ಯ ಒಂದು 10 ಮಿನಿಟ್ಸು ಇದಕ್ಕೆ ಅಂತ ಫ್ರೀ ಕೊಡ್ತಾರೆ ಅಲ್ಲಿ. ಬೇಕು ಅಂದರೆ ಸ್ನ್ಯಾಕ್ಸ್ ತಿನ್ನೋರು, ಸೋಡಾ ಕುಡಿಯೋರು, ಈ ಥರ ಏನಾದರೂ ಕಾಫಿ ಟೀ ಕುಡಿಯೋರು ಕುಡೀಲಿ ಅಂತ ಅಂದ್ಬಿಟ್ಟು ಅಲ್ಲಿ 10 ಮಿನಿಟ್ಸ್ ಇದ್ರು. ತುಂಬ ಅದು ಚೆನ್ನಾಗಿತ್ತು. ಎಲ್ಲರೂ ತೊಗೊಂಡು ತಿಂದಾದಮೇಲೆ ತಿರ್ಗಾ ಮತ್ತೆ ಅಲ್ಲಿಂದ ಬಿಟ್ಟರು. ಸೇಮ್ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಎಲ್ಲ ಒಂಥರ ಈ ಕೇರಳ ಸ್ಟೈಲೇ ಇತ್ತು. 1 ಅವರನ ಇದು ಅನ್ನೋ ಸರ ಇವಳು ಸ್ಪೆಷಲಾಗಿ ಹೋಗಿ ಅಲ್ಲಿ ಕುತ್ಕೊಂಡು ವೀವಿಂಗ್ ನೋಡ್ತೀನಿ ಅಂತ ಅಂದ್ಬಿಟ್ಟು ಕುತ್ಕೊಂಡು ನೋಡ್ತಾಯಿದ್ಲು. ಅಲ್ಲಿಂದ ಬಂದಾಗಿದ್ದ ತಕ್ಷಣ ಊಟ ರೆಡಿ ಮಾಡಿದರು. ನಿಜವಾಗ್ಲೂ ಈ ಟ್ರಾವೆಲ್ ತುಂಬ ಚೆನ್ನಾಗಿತ್ತು. ಯೋರ್ ವೇ ಕ್ಯಾಂಪಸ್ ಅವರು ಮಾಡಿದ್ದು ಊಟ ತಿಂಡಿ ಯಾರೂ ಇಷ್ಟು ಕಮ್ಮಿ ಬಜೆಟ್ಗೆ ಇಷ್ಟೊಂದು ಇದಾಗಿ ಮಾಡಲ್ಲ. ಅದಾದಮೇಲೆ ನೆಕ್ಸ್ಟು ನಮಗೆ ಈಕೋ ಬೀಚಿಗೆ ಕರ್ಕೊಂಡೋದ್ರು. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂದರೆ, ಅದು ಎಷ್ಟು ಜನ ಇದ್ದರೂ ಕ್ಲೀನಾಗಿತ್ತು ಬೀಚು, ಏನೂ ಗಲೀಜಿರಲಿಲ್ಲ. ತುಂಬ ಒಂಥರ ಚೆನ್ನಾಗಿತ್ತು. ಇವಳು ಎಂಜಾಯ್ಮೆಂಟ್ ಮಾಡ್ತಾಯಿದ್ಲು, ನಾನು ಹಿಂದೆಯಿಂದ ತೆಗಿತಾ ಇದ್ದೆ ವೀಡಿಯೋನ. ಚೆನ್ನಾಗಿತ್ತು ಒಂಥರ ಬೀಚಲ್ಲಿ, ಏನೋ ಒಂಥರ ಶಾಂತಿ. ಆ ಮಕ್ಕಳ ಆಟ ಎಲ್ಲ ನೋಡ್ತಾಯಿದ್ರೆ ನಮ್ಮ ಚೈಲ್ಡ್ಹುಡ್ದೆಲ್ಲ ನನಗೆ ನೆನಪಾಗ್ತಾಯಿತ್ತು. ಚೆನ್ನಾಗಿತ್ತು ಒಂಥರ ಆ ಬೀಚು ಎಲ್ಲನೂ. ಆವಾಗೆಲ್ಲ ಇದೇ ಥರನೇ ಅಲ್ವಾ ಜಾಸ್ತಿ ಮರಳಲ್ಲಿ ಆಟಾಡ್ತಾ ಇದ್ದಿದ್ದು. ಸೊ ಹಂಗಾಗಿ ಅದಾದಮೇಲೆ ಹಿಂಗೆ ಬೀಚಲ್ಲಿ ಸ್ವಲ್ಪ ಟೈಮ್ ಕಳೆದ್ವಿ. ನಿಜ ಟೈಮ್ ಇದ್ದಿದ್ದರೆ ತುಂಬ ಟೈಮ್ ಇದ್ದಿದ್ದರೆ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಟೈಮ್ ಕಳಿಬೋದಾಗಿತ್ತು. ನಮ್ಮೊಬ್ರದ್ದೇ ಎಲ್ಲ ಪಾಪ ನಮಗೋಸ್ಕರ ಬೇರೆಯವ್ರೂ ವೆಯ್ಟ್ ಮಾಡ್ತಾರೆ ಅಂತ ನಾನು ಬಿಡಲಿಲ್ಲ. ಅದಾದಮೇಲೆ ಇನ್ನೊಂದು ಜೋಗ್ ಫಾಲ್ಸಿಗೆ ಕರ್ಕೊಂಡು ಬಂದರು. ಇದು ಬಂದು ಅಲ್ಲಿಂದನೇ ಸ್ವಲ್ಪ ದೂರ, ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ, ಲೈಫಲ್ಲಿ ಇವೆಲ್ಲ ಒಂದೇ ಟೈಮ್ ನಾವು ಬರೋದು ಅಂತ ಅಂದ್ಬಿಟ್ಟು ಬಂದ್ವಿ. ಒಳಗಡೆ ನೋಡಿದ್ರೆ ನನಗೆ ಕಾಂತಾರ ಮೂವಿನೇ ನೆನಪಾಯಿತು. ಯಾಕಂದರೆ ಆ ಗುಹೆಗಳು ಇದು ಎಲ್ಲ ಅದೇ ಥರ ಇತ್ತು. ಒಂಥರ ಬೆಟ್ಟ ಎಲ್ಲ ಇಳಿಯೋರು ಕೆಳಗಡೆ ಇಳಿದಿದ್ರು. ಬಟ್ ಸಾಕು, ಇದು ಏನು ಜೋರ ಜಲಪಾತ ಏನಿಲ್ಲ, ಸಿಂಪಲಾಗಿತ್ತು. ಬಟ್ ನೇಚರ್ ತುಂಬ ಚೆನ್ನಾಗಿತ್ತು. ನೇಚರ್ ನೆನೆಸ್ಕೊಂಡ್ರೇ ಒಂಥರ, ಯಾಕಂದರೆ ನೇಚರಲ್ಲಿ ಟೈಮ್ ಕಳೆಯೋರಿಗೆ ಗೊತ್ತಿರುತ್ತೆ ಅದರದ್ದೇನು ಅಂತ ಅಂದ್ಬಿಟ್ಟು. ಸುತ್ತಮುತ್ತ ಗ್ರೀನ್ ನೇಚರು ಸಖತ್ತಾಗಿತ್ತು. ಆ ಬೆಟ್ಟ ಅಲ್ಲಿಂದ ಹೊರಟಿದ್ದೆ ನಾವು ಡೈರೆಕ್ಟು ಇಡಗುಂಜಿ ಗಣೇಶಕ್ಕೆ ಹೋದ್ವಿ. ಅಲ್ಲಿ ಜಾಸ್ತಿ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ದೇವ್ರದ್ದು ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ಸಿಕ್ಕಿದ್ದು, ಯಾಕಂದರೆ ಅಲ್ಲಿ ಶೂಟ್ ಮಾಡೋ ಥರ ಇರಲಿಲ್ಲ. ಸೊ ಅಲ್ಲಿಂದನೇ ಝೂಮ್ ಹಾಕ್ತೆ, ದೇವ್ರನ್ನ ಹಿಡಿಯೋಣ ಅಂತ ತೆಗ್ದೆ. ಅದು ಆ್ಯಕ್ಚುಲಿ ಈಗ ರೂಮಿಗೆ ಬಂದ್ವಿ. ಮುರುಡೇಶ್ವರಕ್ಕೆ ರೀಚ್ ಆಗಿದ್ದೀವಿ. ಮುರುಡೇಶ್ವರ ಈಗ ರೀಚ್ ಆಗಿ ಇಲ್ಲೇ ಆಲ್ಟ್ ಆಗಿ ಈಗ ರೂಮ್ಸ್ ಕೊಟ್ಟಿದ್ದಾರೆ. ನನಗೂ ನನ್ನ ತಂಗಿಗೂ ಇಬ್ರಿಗೂ ರೂಮ್ ಕೊಟ್ಟಿದ್ದಾರೆ. ಊಟನೂ ರೆಡಿ ಇದೆ, ಊಟ ಹೋಗಿ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ನನಗೆ ಆಲ್ರೆಡಿ ಟಯರ್ಡ್ ಆಗೋಗಿದೆ. ಅದಕ್ಕೆ ನಾನು ರೂಮಲ್ಲೇ ಉಳ್ಕೊಂಡು ಅವಳಿಗೆ ಊಟ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ದೆ. ಈಗ ಊಟ ತೊಗೊಬರಕ್ಕೆ ಹೋಗಿದ್ದಾಳೆ ಅವಳು. ಈಗ ಅರ್ಲಿ ಮಾರ್ನಿಂಗು ಈಗ ನಮಗೆ ಮುರುಡೇಶ್ವರಕ್ಕೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗಂತೂ ಮಲಿಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಫಸ್ಟು ಜೋಗ ಆಯಿತು, ಜೋಗದಿಂದ ಹ್ಯಾಂಗಿಂಗ್ ಬ್ರಿಡ್ಜು, ಅದಾದಮೇಲೆ 1 ಅವರ್ ಬ್ಯಾಕ್ ವಾಟ್ರಲ್ಲಿ ಬೋಟಿಂಗು, ಅದಾದಮೇಲೆ ತಿರ್ಗಾ ನಾವು ಬೀಚ್ಗೆ ಹೋದ್ವಿ. ಬೀಚಿಂದ ಈಗ ಇಡಗುಂಜಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಈಗ ಮುರುಡೇಶ್ವರಕ್ಕೆ ರೀಚ್ ಆಗಿದ್ದೀವಿ. ಎಷ್ಟು ನೀವು ಟ್ರಾವೆಲ್ ಮಾಡಿದ್ದೀವಿ ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ತುಂಬ ಟ್ರಾವೆಲ್ ಆಯಿತು. ನೋಡೋಣ, ನೆಕ್ಸ್ಟು ನಾಳೆ ನಮಗೆ ಮುರುಡೇಶ್ವರದಿಂದ ಜರ್ನಿ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್.